ವಿದ್ಯುತ್ ತಂತಿ ತಗುಲಿ ತಾಯಿ ಮತ್ತು ಮಗ ಇಬ್ಬರು ಸಾವಿಗೀಡಾಗಿರುವಂತಹ ದಾರುಣ ಘಟನೆ ಮೈಸೂರು ಜಿಲ್ಲೆಯಲ್ಲಿ ಸಂಭವಿಸಿದೆ. ಮೈಸೂರು ಜಿಲ್ಲೆ ಹುಣಸೂರಿನ ಎಮ್ಮೆಕೊಪ್ಪಲಿನಲ್ಲಿ ಈ ಘಟನೆ ಆಗಿರೋದು. ನೀಲಮ್ಮ ಮತ್ತು ಹರೀಶ್ ತಾಯಿ ಮಗ ಮೃತ ದುರ್ದೈವಿಗಳು ಅಂತ ಗುರುತಿಸಲಾಗಿದೆ. ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ನೀಲಮ್ಮ ಅವರು. ಈ ಸಂದರ್ಭದಲ್ಲಿ ಆಕೆಗೆ ಕರೆಂಟ್ ಶಾಕ್ ಆಗಿದೆ. ಆಗ ತಾಯಿಯನ್ನ ರಕ್ಷಣೆ ಮಾಡೋದಕ್ಕೆ ಹೋದಂತ ಪುತ್ರನಿಗೆ ಕೂಡ ವಿದ್ಯುತ್ ಶಾಕ್ ತಗುಲಿ ಇಬ್ಬರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಸೂಕ್ತ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಗ್ರಾಮಸ್ಥರು ಸದ್ಯ ಒತ್ತಾಯವನ್ನ ಮಾಡ್ತಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ತಾಯಿ ಮಗ ಇಬ್ರು ಒಟ್ಟಿಗೆ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಇದು. ತಾಯಿಗೆ ಮೊದಲು ವಿದ್ಯುತ್ ತಂತಿ ತಗಲ್ತಂತೆ. ಅದಾದ ಬಳಿಕ ರಕ್ಷಣೆ ಮಾಡೋದಕ್ಕೆ ಹೋದಂತ ಮಗ ಕೂಡ ಮೃತಪಟ್ಟಿದ್ದಾರೆ. ಯಾವ ವಿದ್ಯುತ್ ತಂತಿ ಅದು, ಜೊತೆಗೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿರ್ಲಿಲ್ವಾ, ಯಾರ ಮೇಲ್ವಿಚಾರಣೆಗೆ ಬರುತ್ತೆ ಅದು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಸದ್ಯ ಸಾರ್ವಜನಿಕರು ಊರಿನ ಗ್ರಾಮಸ್ಥರೆಲ್ಲ ಇವ್ರಿಗೆ ಪರಿಹಾರ ಕೊಡಬೇಕು ಅಂತ ಕೇಳ್ತಿದ್ದಾರಂತೆ. ಪರಿಹಾರ ಹೌದು, ಅದರ ಜೊತೆಗೇನೆ ಮತ್ತೆ ಇಂಥದ್ದು ರಿಪೀಟ್ ಆಗಬಾರ್ದಲ್ವಾ ಇನ್ಸಿಡೆಂಟು, ಅದಕ್ಕೂ ಒಂದು ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಬೇಕಾದ ಅನಿವಾರ್ಯತೆ ಇದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ನಮ್ಮೊಂದಿಗೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಯಾವಾಗ ನಡೆದಂತ ಘಟನೆ ಇದು, ಯಾರ ಮೇಲ್ವಿಚಾರಣೆಗೆ ಬರುತ್ತೆ ಆ ವಿದ್ಯುತ್ ತಂತಿ, ಗ್ರಾಮಸ್ಥರ ಆಗ್ರಹ ಏನು ಇವಾಗ? ಪ್ರಜ್ವಲ, ಏನು ಹುಣಸೂರು ತಾಲೂಕಿನ ಎಮ್ಮೆಕೊಪ್ಪಲು ಗ್ರಾಮದಲ್ಲಿ ತಾಯಿ ಮಗು ವಿದ್ಯುತ್ ತಂತಿಗೆ ಸ್ಪರ್ಶ ಮಾಡಿ ಇಬ್ಬರು ಕೂಡ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ನಿನ್ನೆ ಸಂಜೆ ಅಷ್ಟೇ ಕೂಡ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡು ವಾಪಸ್ ಆಗುತ್ತಿದ್ದಂತ ಸಂದರ್ಭದಲ್ಲಿ ದಾರಿಯ ಪಕ್ಕದಲ್ಲಿ ಇದ್ದಂತಹ ಒಂದು ವಿದ್ಯುತ್ ತಂತಿ ಏನಿದೆ ಅಂದ್ರೆ ಅಲ್ಲಿಂದ ವಿದ್ಯುತ್ ತಂತಿ ಅಂದ್ರೆ ಪಂಪ್ಸೆಟ್ ಗಳಿಗೆ ಅಂದ್ರೆ ಹಲವಾರು ಜಮೀನಿರುವಂತಹ ಕಾರಣವಾಗಿ ಪಂಪ್ಸೆಟ್ ಗಳಿಗೆ ತೆರಳುವಂತಹ ಒಂದು ರಸ್ತೆ ಮಾರ್ಗದಲ್ಲಿರುವಂತಹ ಮಧ್ಯದಲ್ಲೇ ಕೂಡ ವಿದ್ಯುತ್ ತಂತಿ ಕಟ್ಟಾಗಿ ಕೂಡ ಬಿದ್ದಿರುತ್ತೆ. ಅಂತ ಸಂದರ್ಭದಲ್ಲಿ ಯಾರು ಕೂಡ ಸಂಜೆ ಆದಂತಹ ಸಂದರ್ಭದಲ್ಲಿ ಯಾರು ಕೂಡ ಸ್ಥಳಕ್ಕೆ ಬಂದಿರೋದಿಲ್ಲ. ಹಾಗಾಗಿ ಕೆಲಸವನ್ನ ಮುಗಿಸಿ ವಾಪಸ್ ಹೋಗುತ್ತಿದ್ದ ಸಂದರ್ಭದಲ್ಲಿ ಮೊದಲು ತಾಯಿಗೆ ವಿದ್ಯುತ್ ಸ್ಪರ್ಶ ಆಗಿರುವಂತದ್ದು, ನಂತರ ತಾಯಿಯನ್ನ ಕಾಪಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಮಗನು ಕೂಡ ವಿದ್ಯುತ್ ಸ್ಪರ್ಶಕ್ಕೆ ಬಲಿಯಾಗಿರುವಂತದ್ದು. ಅದ್ರ ಅಕ್ಕಪಕ್ಕದಲ್ಲಿರುವಂತಹ ಜನರಾಗಿರ್ಬೋದು, ಯಾರು ಇಲ್ಲದಂತ ಕಾರಣದಲ್ಲಿ ಕೂಡ ಇಬ್ಬರು ಅಲ್ಲೇ ಸ್ಥಳದಲ್ಲೇ ಕೂಡ ಮೃತಪಟ್ಟಿದ್ದಾರೆ. ವಿದ್ಯುತ್ ತಂತಿ ಅದು ಸುಮಾರು ಒಂದು ಮಧ್ಯಾಹ್ನದ ವೇಳೆಗೆ ಕೂಡ ಕಟ್ಟಾಗಿರುವಂತ, ಆದರೆ ಯಾವುದೇ ರೀತಿಯ ಕರೆಂಟ್ ಕೂಡ ಇರಲಿಲ್ಲ ಆ ಭಾಗದಲ್ಲಿ. ವಿದ್ಯುತ್ ಗಳಿಗೆ ಕೂಡ ಕರೆಂಟ್ ಪಂಪ್ಸೆಟ್ ಗಳಿಗೆ ಯಾವುದೇ ರೀತಿಯ ಕರೆಂಟ್ ಕೂಡ ಇರಲಿಲ್ಲ. ಹಾಗೆ ಕೂಡ ಅರಣ್ಯ ಒಂದು ವಿದ್ಯುತ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿರಲಿಲ್ಲ. ಅರಣ್ಯ ಸಿಬ್ಬಂದಿಗಳು ಕೂಡ ಯಾರು ಕೂಡ ಸ್ಥಳಕ್ಕೆ ಬಂದಿರಲಿಲ್ಲ. ವಿದ್ಯುತ್ ಸಿಬ್ಬಂದಿಗಳು ಬಂದಿದ್ದಂತ ಸಂದರ್ಭದಲ್ಲಿ ಕೂಡ ಕರೆಂಟ್ ಇಲ್ಲ. ಹಾಗಾಗಿ ಕೂಡ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಅದೇನಾದ್ರೂ ಕೂಡ ಕಟ್ಟಾಗಿದೆಯಾ ಏನು ಇಲ್ಲ ತುಂಡಾಗಿದೆ ಎಂಬುದರ ಬಗ್ಗೆ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಆದ್ರೆ ವಿದ್ಯುತ್ ಇಲ್ಲದಿಂದಲೂ ಕೂಡ ಚೆಸ್ಕಾಂ ಅಧಿಕಾರಿಗಳು ಯಾರು ಕೂಡ ಸ್ಥಳಕ್ಕೆ ಬರೆದಿರುವಂತ ಕೂಡ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿದೆ. ಈ ಇದರಿಂದಾಗಿ ಕೂಡ ರಸ್ತೆಯಲ್ಲಿ ಬಿದ್ದಂತ ಕಾರಣ ಕೂಡ ತಾಯಿ ಮಗು ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಆ ಶವವನ್ನ ಕೂಡ ಇಲ್ಲೂ ವಾಪಸ್ ತೆಗೆದಿಲ್ಲ. ಹಂಗಾಗಿ ಸ್ಥಳಕ್ಕೆ ಚೆಸ್ಕಾಂನ ಹಿರಿಯ ಅಧಿಕಾರಿಗಳು ಬರಬೇಕು, ಶಾಸಕರು ಬರಬೇಕು, ಸಚಿವರು ಬರಬೇಕು, ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಮತ್ತೆ ಮುಂದೆ ಇನ್ನಿತರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಪ್ರಜ್ವಲ. ರೈಟ್ ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.